JSW ಏನು ಜಿಂದಾಲ್ ಅವರಿಂದ ಇವತ್ತು ಏನು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕಂತೇಳಿ ಅವರ ಕಂಪನಿಯಲ್ಲಿ ಹೊಸ ಕಂಪನಿಯನ್ನು ಅವರು ತೆರೆದಿದ್ದಾರೆ. ಇವತ್ತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೇವೇಂದ್ರಪ್ಪ ಮತ್ತು ಅವರ ಪುತ್ರ ಕೀರ್ತಿಕುಮಾರ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಉದ್ಯೋಗ ಮೇಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಜಮಾಯಿಸಿದ್ದಾರೆ. ಅವರು ITI ಮತ್ತು ಡಿಪ್ಲೊಮಾ ಆದರಿಗೆ ಮೊದಲ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಹೆಚ್ಚಿನ ಪ್ರಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿರೋದ್ರಿಂದ ಇವತ್ತು ಕರ್ನಾಟಕದಾದ್ಯಂತ ವಿವಿಧ ಜಿಲ್ಲೆಗಳಿಂದ ಅವರು ತಮ್ಮ ಅರ್ಹತೆಗೆ ತಕ್ಕ ಹಾಗೆ ಇಲ್ಲಿ ಉದ್ಯೋಗ ಕೇಳಲಿಕ್ಕೆ ಬಂದಿದ್ದಾರೆ. ನೋಡ್ಬೋದು ನೀವು ಎಷ್ಟು ಜನಸಂಖ್ಯೆ ಜಮಾಯಿಸಿದ್ದಾರೆ, ಪೋಷಕರು ಮತ್ತು 6 ಅಭ್ಯರ್ಥಿಗಳು ಅಂತ. ನಾವು ಎಂದೂ ಕಂಡಿಲ್ಲ ಈ ಜಗಳೂರು ತಾಲೂಕಿನಲ್ಲಿ ಇಷ್ಟೊಂದು ನಿರುದ್ಯೋಗಿಗಳು ಇವತ್ತು ಸೇರಿರೋದು. ಇದೊಂದು ಅಭೂತಪೂರ್ವ ಲಕ್ಷಣ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರಗಳು ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ಈ ಶಿಬಿರ ಐತಲ್ಲ, ಇದನ್ನು ನೋಡಿದರೆ ಸಾಕು. ನಿರುದ್ಯೋಗಿಗಳು ಎಷ್ಟು ಜನರಿದ್ದಾರೆ, ಅವ್ರ ಉದ್ಯೋಗಕ್ಕೆ ಹೇಗೆ ಪರದಾಡ್ತಿದ್ದಾರೆ, ಸ್ವಾವಲಂಬಿ ಜೀವನ ಇಲ್ಲದ್ರಿಂದ ಕಟ್ಟಿಕೊಳ್ಳಲಾಗದಕ್ಕೋಸ್ಕರ ಇಲ್ಲಿ ಬಂದು ಸೇರಿದರೆ. ಅವರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಆದರೆ ಅನೇಕ ಮಂದಿ ಪದವೀಧರರು B.Ed ಮಾಡಿರ್ತಕ್ಕಂಥವರು, ಆಮೇಲೆ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಗಳೆಲ್ಲ ವಾಪಸ್ ಹೋಗಿದ್ದಾರೆ. ಇವತ್ತು ಈ ಸೆಷನ್ನಲ್ಲಿ ITI ಮತ್ತು ಡಿಪ್ಲೊಮಾ ಆಗಿರ್ತಕ್ಕಂಥವರಿಗೆ ಎಲೆಕ್ಟ್ರಿಷಿಯನ್ ಇತರೆ ವಿದ್ಯಾರ್ಥಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳನ್ನು ಇವತ್ತು ಕರೆದು ಟೆಸ್ಟ್ ಮಾಡ್ತಿದ್ದಾರೆ. ನಾವು ಎಂದೂ ಕಂಡಿರಿದಂಥ ಈ ಜಗಳೂರಿನಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಕೇವಲ ಜಗಳೂರಲ್ಲೆಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿದೆ. ಆದಷ್ಟು ಬೇಗನೆ ನಮ್ಮ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಅವರಿಗೆ ಹೆಚ್ಚಿನದಾಗಿ ಉದ್ಯೋಗ ಕಲ್ಪಿಸಿ ಕೊಡಬೇಕಂತ ನಾನು ಈ ಮೂಲಕ ಸರ್ಕಾರವನ್ನು ಮತ್ತು ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಒತ್ತಾಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.